ಸ್ನೇಹಿತರೆ, ನಮಗೆ ಸುಮಾರು 36,000 ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ. 3 ವರ್ಷದ್ದು 37,000 ಕೋಟಿ 3 ವರ್ಷದ್ದು ಪೆಂಡಿಂಗ್ ಬಿಲ್ ಇದ್ದಾವೆ. ಸರ್ಕಾರ ಇವತ್ತು ನಾಳೆ ನಾಡಿದ್ದು ಈ ಇದು ಯಾವುದು ಏಪ್ರಿಲು ಡಿಸೆಂಬರು ಅನ್ಕಂತಾನೆ ಬರ್ತಾ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದ್ದಿಯವರಿದ್ದಾರೆ. 7 ವರ್ಷ ಅನುಭವ ಇರ್ತಕ್ಕಂಥ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ 17ನೇ ಬಡ್ಜೆಟ್ ಸಹ ಮಂಡಿಸ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ಇದುವರೆಗೂ ಸಹ ನಮಗೆ ಕಾಂಟ್ರಾಕ್ಟರ್ಗಳನ್ನ ಕರೆದ್ಬಿಟ್ಟು ಅಟ್ಲೀಸ್ಟ್ ಒಂದು ಅಧಿಕೃತವಾಗಿ ಅಫಿಷಿಯಲ್ ಮೀಟಿಂಗ್ ಮಾಡಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಬರ್ತಾ ಇಲ್ಲ. ನಾವು ಹಲವಾರು ಸಾರಿ ಅವ್ರ ಜೊತೆ ಭೇಟಿ ಮಾಡಿದ್ವಿ, ನೂರಾರು ಲೆಟ್ರುಗಳು ಬರೆದ್ವಿ, ಎಲ್ಲ ಸಚಿವರುಗಳನ್ನೂ ಸಹ ನೋಡಿ ನಾವು ಅವ್ರ ಜೊತೆಗೆ ಮಾತಾಡಿದ್ವಿ. 100 ಪುಟಗಳ ನಮ್ಮ ಕರೆಸ್ಪಾಂಡೆನ್ಸ್ನ ನಾವು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೊಟ್ವಿ, ಮೇಡಮ್ ಅವ್ರಿಗೆ. ಆದರೂ ಸಹ ಯಾವುದೇ ಥರವಾದ್ದು ಅವರು ಅಟ್ಲೀಸ್ಟ್ ನಮ್ಮನ್ನು ಕರೆದು ಒಂದು ಏನಪ್ಪ ನಿಮ್ಮ ಸಮಸ್ಯೆಗಳು ಅನ್ನೋದು ಅವ್ರಿಗೆ ಆಗ್ತಾ ಇಲ್ಲ. ಒಂದು ಇದೇ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಘದ ನಮ್ಮ ಹೋರಾಟವನ್ನು ಅವರು ಅದನ್ನು ಎನ್ಕೇಜ್ ಮಾಡಿಕೊಂಡು ಇವತ್ತು ಆಡಳಿತಕ್ಕೆ ಬಂದಿರೋದ್ರಲ್ಲಿ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘದ್ದು ಸ್ವಲ್ಪ ಪಾತ್ರ ನಮ್ಮದು ಇದೆ ಅಂತಂದೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಸುಮಾರು ಈಗ ನೋಡಿ, ಈಗ PWD-ನಲ್ಲಿ 9,300 ಕೋಟಿ ರೂಪಾಯಿ PWD-ನಲ್ಲಿ ಬಾಕಿ ಇದೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಮೇಜರ್ ಇರಿಗೇಷನಲ್ಲಿ 13,000 ಕೋಟಿ ಬಾಕಿ ಇದೆ. RDPR-ಅಲ್ಲಿ 3,600 ಕೋಟಿ ಬಾಕಿ ಇದೆ. ಹಾಗೆ ಔಷಧಿ ಮತ್ತು ವಕ್ಫ್ ಅದರಲ್ಲೂ ಅಷ್ಟೇ 3,000 ಕೋಟಿ ಬಾಕಿ ಇದೆ. ಅಲ್ಲಿಂದ ಬಂದರೆ ನೆಕ್ಸ್ಟು ಇದು ಲೇಬರ್ ಡಿಪಾರ್ಟ್ಮೆಂಟ್ 2,000 ಕೋಟಿ ಬಾಕಿ ಇದೆ. ಮೈನರ್ ಇರಿಗೇಷನ್ನು ಅದು 3,000 ಕೋಟಿ ಬಾಕಿ ಇದೆ. BBMP 2,600 ಕೋಟಿ ಬಾಕಿ ಇದೆ. ಇದೆಲ್ಲರೂ ಸೇರಿದರೆ 37,000 ಕೋಟಿ ನಮ್ಮಲ್ಲಿ ಬಾಕಿ ಇದೆ. ಸ್ನೇಹಿತರೆ, ನಾವು ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದ್ಬಿಟ್ರೆ ನಾವು ಪ್ಯಾಕೇಜ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಈಗ ಎಲ್ಲ 1-2-3 ಇಲಾಖೆ ಬಿಟ್ಬಿಟ್ರೆ ಎಲ್ಲ ಇಲಾಖೆಯಲ್ಲೂ ಪ್ಯಾಕೇಜ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ನಂತರ ನಮಗೆ ಕಾಂಟ್ರಾಕ್ಟರ್ಗಳಿಗೇನೋ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ, ಏನೋ ನಮಗೇನೋ ಮಾಡಿಬಿಡ್ತಾರೆ, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತಾರೆ ಅಂತಂದೇಳಿ ಇಟ್ಕೊಂಡಿದ್ವಿ. ನೋಡಿದರೆ ಈಗ ನಮ್ಮಲ್ಲಿ ಸೀನಿಯಾರಿಟಿ ಮಾಡಬೇಕು. ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ಕೂಡ ಫಸ್ಟ್ ಕಮ್ ಫಸ್ಟು ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು. ಈ ಸರ್ಕಾರದಲ್ಲಿ 2-3 ಇಲಾಖೆ ಬಿಟ್ಬಿಟ್ರೆ ಬೇರೆ ಯಾರೂ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ, ಜ್ಯೇಷ್ಠತೆ ಮೇಂಟೈನ್ ಮಾಡ್ತಾ ಇಲ್ಲ. ನಮ್ಮ ಕಾಂಟ್ರಾಕ್ಟರ್ಗಳು ಯಾರು ಅಂದರೆ ಫಸ್ಟು ಇದ್ದವರು 3 ವರ್ಷದ ಹಳೆ ಬಿಲ್ ಇದ್ದವರು ಇರುತ್ತೆ. ಈಗ 24-25ರಲ್ಲಿ ಮಾಡಿರ್ತಕ್ಕಂಥ 21-22ರದ್ದು ಬಾಕಿ ಇರುತ್ತೆ ನಮ್ಮದು. 24-25ರಲ್ಲಿ ಮಾಡಿರ್ತಕ್ಕಂಥ ಬಿಲ್ಗಳು ಕ್ಲಿಯರ್ ಆಗೋವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಲಾಖೆಗಳಲ್ಲಿ. ಅದನ್ನೆಲ್ಲ ಸಹ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಮುಖ್ಯಮಂತ್ರಿಗಳೇನು ಭಾಳ ಏನೋ ನಮಗೆ ಗೊತ್ತಿಲ್ಲ, ಕೇಳಿಸ್ಕೊಂಡಿಲ್ಲ ಅನ್ನೋ ಇದರಲ್ಲಿ ಆ ಥರ ಇದ್ದಾರೆ. ಆಮೇಲೆ ಈ ಹಲವಾರು ಇಲಾಖೆಗಳಲ್ಲಿ ಈಗ ನಮಗೆ ನಮ್ಮ ಕರ್ನಾಟಕ ಕಾಂಟ್ರಾಕ್ಟರ್ಗಳಿಗೆ ಯಾರಿಗೂ ಗುತ್ತಿಗೆ ಸಿಗ್ತಿಲ್ಲ. ನೀವು ನೋಡಿರ್ಬೋದು, ದೊಡ್ಡ ಪ್ಯಾಕೇಜ್ಗಳೆಲ್ಲ ಮಾಡಿಬಿಟ್ಟು ದೊಡ್ಡ ಕಾಂಟ್ರಾಕ್ಟರ್ಗಳು ಹೊರ ಜಿಲ್ಲೆಯವರು ಹೊರ ರಾಜ್ಯದವರು ಬಂದು ಕೆಲಸ ಮಾಡುವಂಥ ಕೆಲಸ ಈಗ ನಡೀತಾ ಇದೆ. ಅದು ಕ್ಯಾಬಿನೆಟಲ್ಲೇ ಸಹ ಅಲ್ಲೇ ಅಪ್ರೂವ್ ಮಾಡಿ ಬಿಟ್ಬಿಡ್ತಾರೆ. ಅಲ್ಲೇ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ಯಾಕೇಜಿಗೆ ಕೊಡೋದಿಲ್ಲ, ಅವರು ಆದೇಶ ಮಾಡಿದ್ದಾರೆ 1 ಕೋಟಿವರೆಗೂ ನಾವು ಟೆಂಡರ್ ಇದು ಪ್ಯಾಕೇಜ್ ಮಾಡ್ಬೋದು ಅಂತ. 10 ಜಿಲ್ಲೆ ಸೇರಿ 200 ಕೋಟಿ ಪ್ಯಾಕೇಜ್ ಮಾಡೋದು ಎಷ್ಟು ಸತ್ಯ ನೀವು ಹೇಳಿ? ಅದು ನಮಗೆಲ್ಲ ಸಿಗೋದಿಲ್ಲ, ಇಲ್ಲಿ ಕುಂತಿರೋರಿಗೆ ಯಾರಿಗೂ ಸಿಗೋದಿಲ್ಲ. ಅದೆಲ್ಲ ಸಿಗೋದೆಲ್ಲ ದೊಡ್ಡ ಯಾರೋ ಹೊರ ರಾಜ್ಯದ ಕಾಂಟ್ರಾಕ್ಟರ್ಗಳು ಅನುಕೂಲ ಆಗೋಂಗೆ ಆ ಥರ ಪ್ಯಾಕೇಜ್ ಮಾಡೋವಂಥದ್ದು, ಆ ಥರ ಕ್ಯಾಬಿನೆಟಲ್ಲಿ ಅನುಮೋದನೆ ಮಾಡೋವಂಥ ಒಂದು ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ತಂಡದವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ನಿಮ್ಮ ಮುಖಾಂತರ ನಾವು ಇವತ್ತು ಬಂದಿರೋದು ಏನಂದರೆ, ನಾವು 6ನೇ ತಾರೀಕಿಗೆ ಹೇಳಿದ್ರಲ್ಲ ಸಾಹೇಬರು, ಅದೇ ಥರನೇ 6ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಸಭೆ ಸೇರಿಸಿ ಪ್ರತಿಭಟನೆ ಮತ್ತು ಮುಷ್ಕರ ಮಾಡುವಂಥದ್ದು, ಒಂದು ದಿನ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಮುಷ್ಕರ ಮಾಡಬೇಕು ಅಂತಂದೇಳಿ ನಾವು ತೀರ್ಮಾನ ಮಾಡಿದ್ವಿ. ಅವತ್ತಿನ ದಿನ ಯಾರೂ ಸಹ ಕೆಲಸ ಮಾಡೋದಿಲ್ಲ. ಎಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ಎಲ್ಲ ಕಡೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಸುಮಾರು ಒಂದು 15,000-20,000 ಜನ ನಾವು ಅವತ್ತು ಸೇರುವಂಥ ಕೆಲಸ ಮಾಡ್ತೀವಿ. ಮಿನಿಮಮ್ ಇದು ಇನ್ನೂ ಜಾಸ್ತಿ ಹೋಗ್ಬೋದು. ಆ ಥರ ಒಂದು ಇದು ಮಾಡ್ತಾ ಇದ್ದೀವಿ. ನಮಗೆ ಜಾಗದ್ದು ಪರ್ಮಿಷನ್ ಎಲ್ಲದೂ ಸಿಕ್ಕಿದೆ.
ಎಲ್ಲ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲೂ ಕಾಂಟ್ರಾಕ್ಟರ್ಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ನಿಮ್ಮ ಮುಖಾಂತರ ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ತಿಳಿಸೋದು ಅಂತ ಕೆಲಸ ಮಾಡ್ತಿದ್ವಿ. ಡೈಲಿ ನಾವು ಸುಮ್ಮನೆ ಇಲ್ಲ, ಎಲ್ಲ ವಿಚಾರಗಳನ್ನೂ ಸಹ ನಾವು ನಮ್ಮ ಪತ್ರಿಕಾ ಸಲಹೆಗಾರ ಅಂತ ನಮ್ಮ ಪ್ರಭಾಕರ್ ಸಾಹೇಬರಿಗೆ ಎಲ್ಲ ಇವತ್ತಿನ ಈ ಮೀಟಿಂಗ್ ಫೋಟೋನು ನಾನು ಅವ್ರಿಗೆ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನೋಡಿ ಬೆಳಿಗ್ಗೆ ದೊಡ್ಡಬಳ್ಳಾಪುರದ ಫೋಟೋನು ಅವ್ರಿಗೆ ಕಳಿಸಿದೆ. 23 ಜಿಲ್ಲೆದು ಫೋಟೋಗಳು ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ಎಲ್ಲದನ್ನೂ ಕಳಿಸ್ತಾ ಇದ್ದೀವಿ. ಆದರೂ ಸಹ ಸರ್ಕಾರ ಯಾವುದೇ ಥರವಾದ್ದು ಇದುವರೆಗೂ ಸಹ ಕರೆದು ಯಾಕೆ ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ, ಏನು ಅಂತ ಅವ್ರಿಗೇನು ಧೋರಣೆ ಏನು, ಹಳೆ ಸರ್ಕಾರದ್ದು ಯಾಕೆ ಹಳೆ ಸರ್ಕಾರ ಅಂತ ಎಷ್ಟು ದಿನ ಹೇಳ್ತೀರ ತಾವು ಮನೆ ಮುಖ್ಯಮಂತ್ರಿಗಳು? ತಾವು ಹಳೆ ಸರ್ಕಾರ ಅಂದರೆ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷನೇ ಬರ್ತಾ ಇದೆ, 3 ವರ್ಷ ಮುಗಿತಾ ಇದೆ. ಇಂಥ ಸಂದರ್ಭದಲ್ಲಿ ಹಳೆ ಸರ್ಕಾರ ಅಂತ ಹೇಳಿದರೆ ನಾವು ಕಾಂಟ್ರಾಕ್ಟರ್ಗಳು ಮನೆ ಮಠ ಎಲ್ಲ ಮಾರ್ಕೊಂಡಿದ್ದೀವಿ, ಮನೆ ಮಠ ಎಲ್ಲ ಇದು ಅಡ ಇಟ್ಟಿದ್ದೀವಿ. ಕೃಷ್ಣರೆಡ್ಡಿ ಸಾಹೇಬ್ರನ್ನೊಬ್ಬರು ಬಿಟ್ಬಿಟ್ಟು ನಾವೆಲ್ಲರೂ ಮನೆ ಮಠಗಳನ್ನೆಲ್ಲ ಅಡ ಇಟ್ಟಿದ್ದೀವಿ ನಾವು. ಆಮೇಲೆ ನಮ್ಮದು ಈ ಕೊಟ್ಟ ಸಾಲ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮ ಸಾಲ ಸೋಲದೆ ಇದೆ. ಮನೆ ಸುಮಾರು 10-15 ಜನ, 15-16 ಜನ ಸತ್ತೋಗಿದ್ದಾರೆ. ಆಮೇಲೆ 100 ಜನ ಊರು ಬಿಟ್ಟಿದ್ದಾರೆ ಸ್ನೇಹಿತರೆ. 100 ಜನ ಮೊಬೈಲ್ ಆಫ್ ಮಾಡ್ಕೊಂಡು ಊರು ಬಿಟ್ಟಿದ್ದಾರೆ, ಸ್ವಿಚ್ ಆಫ್ ಮಾಡ್ಕೊಂಡು. ತಾವು ದಯಮಾಡಿ ಇದನ್ನು ಮನೆ ಸರ್ಕಾರಕ್ಕೆ, ಮನೆ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ನಮ್ಮ ಪರವಾಗಿ ತಾವು ಪ್ರಚಾರ ಮಾಡಬೇಕು ಅಂತಂದೇಳಿ ನಿಮ್ಮಲ್ಲಿ ಮನೆ ಮಾಡ್ಕೊತೀವಿ ಸ್ನೇಹಿತರೆ. ಇಲ್ಲ ಹಿಂದಿನ ಸರ್ಕಾರ ನಾವು ಯಾವುದಕ್ಕೂ ಪರ್ಸೆಂಟೇಜ್ ಫಿಕ್ಸ್ ಮಾಡಲ್ಲ. ಈಗೇನಾಗ್ತಿದೆ ಅಂದರೆ ಈಗಲೂ ಏನು ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಹಳೆ ಸರ್ಕಾರಕ್ಕಿಂತ ಹಣ ಬಿಡುಗಡೆ 3 ವರ್ಷದ್ದು ಪೇಮೆಂಟ್ ಬಿಡುಗಡೆದಕ್ಕೆ ಅವರು ಹಳೆ ಸರ್ಕಾರಕ್ಕಿಂತ ಜಾಸ್ತಿನೇ ತಗೊತಿದ್ದಾರೆ. ನಾವು ಹಂಗೆ ಹಿಂದೆ ಹೇಳ್ದಂಗೆ, ಯಾಕೆಂದರೆ ನಮ್ಮಲ್ಲಿ 1.5 ಲಕ್ಷ ಜನ ಕಾಂಟ್ರಾಕ್ಟರ್ ಇದ್ದಾರೆ, ಎಲ್ಲ ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟರ್ಗಳು. ನಾವೇನಾದ್ರು ಈಗ ಅದನ್ನೇ ವಿಷಯ ಎತ್ಕೊಳಕ್ಕೆ ಹೋದರೆ ಮತ್ತೆ ಈ ನಮ್ಮದು 37,000 ಹಂಗೆ ಇನ್ನೊಂದು 2 ವರ್ಷ ಹಂಗೆ ಮುಲ್ಕಿ ಬಿದ್ದುಬಿಡುತ್ತೆ. ಸೊ ಆ ತಪ್ಪು ದಯವಿಟ್ಟು ನಾವು ಮಾತಾಡೋದು ಬೇಡ. ತಾವು ಸಹ ನಮ್ಮ ಕಷ್ಟ ಅನುಭವಿಸಿದ್ದೀರ. ಇಲ್ಲಿ ನೋಡ್ತಕ್ಕಂಥ ಎಲ್ಲ ಸಣ್ಣ ಕಾಂಟ್ರಾಕ್ಟರ್ಗಳು ನಮ್ಕಿನ್ನ ಚೆನ್ನಾಗಿ ನಿಮಗೆ ಗೊತ್ತಿದೆ ಅವರವೆಲ್ಲ ಕಷ್ಟ, ಎಷ್ಟು ಕಷ್ಟ ಇದೆ ಅಂತ. ನೆವರ್ ಸರ್, ನೋ ಬೆದರಿಕೆ. ನಾವು ಬೆದರಿಕೆಗೆ ಎದುರಾಗಿದ್ರು ಇಷ್ಟು ಜನ ಬರ್ತಿದ್ವಾ? ಒಂದೊಂದು ಊರಲ್ಲಿ 15 ಜನ ನಾವು ಪದಾಧಿಕಾರಿಗಳು ಬರ್ತೀವಿ. ನಾವ್ಯಾಕೆ ನಾವು ಕೊಟ್ಟಿದ್ದು ನಮ್ಮ ಸಾಲ ಕೇಳ್ತಿಲ್ಲ, ನಾವು ಕೊಟ್ಟಿದ್ದು ನಾವು ಕೂಲಿ ಕೊಡ್ರಪ್ಪ ಅಂತ ಕೇಳ್ತಿದ್ವಿ. ನಾವೇನು ಬಡ್ಡಿ ಕೇಳ್ತಿಲ್ಲ. ಆಮೇಲೆ ನಾವೇನು ಬಿಡಪ್ಪ ಯಾವ್ದಾದ್ರು ಸ್ಕೀಮ್ನಲ್ಲಿ ಕೊಡಿ ಅಂತ ಕೇಳ್ತಿಲ್ಲ. ಹಿಂದೆ 13-18ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ದಂಥ ಸಂದರ್ಭದಲ್ಲಿ ನಮಗೆ ಒಂದೇ ಸ್ಟೇಜಲ್ಲಿ ಎಲ್ಲಿಂದ ಏನೋ ಬೇರೆ ಅರೇಂಜ್ ಮಾಡಿಬಿಟ್ಟು ಕೊಟ್ಟಿದ್ರು. ಈಗಲೂ ಅದೇ ಕೆಲಸ ಮಾಡಿ ಅಂತಂದೇಳಿ ನಾವು ಅವರಿಗೆ ಅದನ್ನು ಜ್ಞಾಪಕ ಮಾಡಿಸ್ಕೊಡ್ತಿದ್ವಿ ಅಷ್ಟೇ. ಎಲ್ಲ ಈ ಮೊನ್ನೆ ಏನು ಗದಗಲ್ಲಿ ಇನ್ಸಿಡೆಂಟ್ ಆತಲ್ಲ, ಆ ಥರ ಜಿಲ್ಲೆಗೆ ಒಬ್ಬರು ಸಿಗ್ತಾರೆ. ಪೂಜೆ ನೆಪದಲ್ಲಿ ನಮಗೆ ಕಾಂಟ್ರಾಕ್ಟರ್ಗೆ ಹ್ಯಾರಾಸ್ಮೆಂಟ್ ಮಾಡೋವಂಥ ಒಬ್ಬರು ಜಿಲ್ಲೆಯಲ್ಲಿ ನಮ್ಮ ಇವ್ರ ಪ್ರತಿನಿಧಿಗಳು ಸಿಗ್ತಾರೆ. ಆದರೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಡಲಿ, ನಾವಂತೂ ರೆಡಿ ಇದ್ದೀವಿ, ಎಲ್ಲ ಜಿಲ್ಲೆಗೂ ಒಬ್ಬರು ಆ ಥರ ಇದ್ದಾರೆ ಅಂತ. ಸುಮ್ಮನೆ ಯಾವುದೋ ಒಂದು ಪಾರ್ಟಿ ಅಂತಂದೇಳಿ ಅವರು ಇನ್ನೊಬ್ರು ಖುಷಿ ಪಡಬಾರ್ದು. 3 ಪಾರ್ಟಿನಲ್ಲೂ ಇದ್ದಾರೆ, ಡೆಫಿನೆಟ್ ಹೌದು. ಸೊ ಹಿಂಗಿರೋದ್ರಿಂದ ನಾವು ಈಗ ನೋಡಿ ತಾಜಾ ಉದಾಹರಣೆ ಅದು. ನಾವು ಹಿಂಗೆ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ದುಡ್ಡು ನಾವು ಕೇಳ್ತಾ ಇದ್ದೀವಿ. ಅವಾಗ ಒಂದು 31 ಜಿಲ್ಲೆ ಪ್ರವಾಸ ಮಾಡ್ತಿದ್ವಿ ಇಂಥ ಟೈಮ್ನಲ್ಲಿ. ಸೊ ಇಲ್ಲೇ ಗೊತ್ತಾಗುತ್ತೆ ಯಾಕೆ ಕೇಳ್ತಾರೆ, ಏನು ಕೇಳ್ತಾರೆ. ಆ ಪೂಜೆ ನೆಪದಲ್ಲಿ ಈ ಥರ ಟಾರ್ಚರ್ ಮಾಡೋದು. ಅವ್ನು ಪಾಪ ಯಾರೋ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, ಅವ್ನು ವಿಷ ಕುಡಿಯೋ ಬದಲು ಸದ್ಯ ಒಳ್ಳೆ ಕೆಲಸ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಸ್ಟೇಟ್ ಅಸೋಸಿಯೇಷನ್ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಯವರು ಇಂಥವ್ರು ಒಬ್ಬರು ಉಟ್ಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ ಸರ್. ಡೆಫಿನೆಟ್ ಅದಿದೆ, ಅದ್ರ ಜೊತೆಗೆ ಇದೆ ಎಲ್ಲದೂ ವಿಚಾರಗಳು ಮನೆ ಮುಖ್ಯಮಂತ್ರಿಗಳಿಗೆ ಗೊತ್ತು. ಅವ್ರು ಏನಂದರೆ ಜಾಣ ನಡೀತಿದ್ದಾರೆ ಅಷ್ಟೇ. ಏನಪ್ಪ ನನಗೇನು ಗೊತ್ತಿಲ್ಲೇನೋ, ನನಗೇನು ಇದಿಲ್ವೇನೋ ಅಂತ. ನೋಡಿ ಈಗ 23 ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ಒಂದು ಯಾಕಪ್ಪ ನೀವು ಮಾಡ್ತೀರಾ ಸರಿ ಇಲ್ಲೋ, ಅಥವಾ ನೀವು ಮಾಡ್ತಿರೋ ತಪ್ಪು, ಸ್ಟೇಟ್ ಅಸೋಸಿಯೇಷನ್ ಹೋಗ್ತಿರೋದು ತಪ್ಪು ಅಂತಂದೇಳಿ ಹೇಳ್ಬೋದಾಗಿತ್ತಲ್ಲ. ಯಾಕಂದರೆ ಇರೋದು ನಿಜ, ಅಕ್ಷರಶಃ ಸತ್ಯ ಇದು. ನಮ್ಮ ಪೆಂಡಿಂಗ್ ಬಿಲ್ ಏನು 37,000 ಕೋಟಿ ಇದೆಯಲ್ಲ, ಇದಕ್ಕೆ ಸೂರ್ಯಚಂದ್ರ ಎಷ್ಟು ಸತ್ಯನೋ ನಮ್ಮದು ಅಷ್ಟೇ ಸತ್ಯ. ಅದಕ್ಕೆ ಅವ್ರಿಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ನೋಡಿ 300 ಪುಟಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದ್ದೀವಿ, 100 ಪುಟಗಳದ್ದು ಲೆಟ್ರ್ ಬರೆದಿದ್ದೀವಿ. ಆದರೂ ಕೂಡ ಅವ್ರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅಟ್ಲೀಸ್ಟ್ ಕರೆದು ಮಾತಾಡ್ಬೋದಲ್ಲ. ನಾವೇನು ಅವ್ರಿಗೆ, ಯಾಕಂದರೆ ಕಷ್ಟಪಟ್ಟು ನಾವು ಕೆಲಸ ಮಾಡಿರ್ತೀವಿ, ಎಲ್ರಿಗೂ ಕೊಟ್ಟಂಗೆ ಭಾಗ್ಯಗಳು ಕೊಡಲಿ, ನಮಗೂ ಇದೊಂದು ಇರ್ತಕ್ಕಂಥ ಬಾಕಿ ಬಿಲ್ ಕೊಡೋವಂಥ ಒಂದು ಔದಾರ್ಯತೆ ಮೆರಿಲಿ ಮುಖ್ಯಮಂತ್ರಿಗಳು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್.
ಹೌದೌದು, ಕೇಂದ್ರ ಸರ್ಕಾರದ್ದು ಬಾಕಿ ಇದೆ, ಅದನ್ನು ಸಹ ನಾವು ತಂದಿದ್ದೀವಿ ಪಟ್ಟಿ. ಅಲ್ಲೇನಾಗಿದೆ ಅಂದರೆ ಅವ್ರು ನಮಗೆ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ಬಾರ್ದು. ನೋಡಿ, ಕೇಂದ್ರ ಸರ್ಕಾರದ್ದು ಇಷ್ಟೊಂದು ಪೇಜ್ಗಳು ನೋಡಿ, ಇಷ್ಟೆಲ್ಲ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಾಕಿ ಇದೆ ಅಂತ ಹೇಳ್ತಾರೆ. ನಾವು ಕೆಲಸ ಮಾಡ್ತಿರೋದು ನಮ್ಮದು ಸ್ಟೇಟ್ ರಾಜ್ಯಪಾಲರ ಹೆಸರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು ಡೆವಲಪ್ಮೆಂಟ್ ವರ್ಕು, ಚರಂಡಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ರೋಡ್ ಆಗಿರ್ಬೋದು ನಾವು ಮಾಡ್ತಿರೋದು. ಇವ್ರು ಕೇಂದ್ರ ಸರ್ಕಾರದಲ್ಲಿ ಸಮರ್ಧಿತವಾಗಿ ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡಿಕೊಂಡು ಬಾಕಿ ತರೋಂಥ ಕೆಲಸ ಮಾಡಬೇಕು. ಅವ್ರ ಮೇಲೆ ಗೂಬೆ ಕೂರಿಸೋದ್ರು ಅದಿಲ್ಲ, ಯಾಕೆ ನಮಗೆ ರೈಟ್ಸ್ ಇಲ್ಲ ಅವ್ರಿಗೆ ಕೇಳೋಕ್ಕೆ. ನಾವು ಕೇಳಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳನ್ನ ಬಿಟ್ಟರೆ ನಾವು ಬೇರೆಯವ್ರಿಗೆ ಕೇಳೋಕ್ಕೆ ನಮಗೆ ರೈಟ್ಸ್ ಇಲ್ಲ. ಇಲ್ಲ 37,000 ಕೋಟಿನಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ RDPR ಅಲ್ಲಿ ಇದೆ 700 ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕು. RDPR ಪೆಂಡಿಂಗ್ ಬಿಲ್ ಎಷ್ಟಿದೆ? 3,600 ಕೋಟಿ ಇದೆ. JJMದು ಅದೆಲ್ಲ ಸೇರಿಕೊಂಡು JJM ಕಾಂಟ್ರಾಕ್ಟ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಇವತ್ತು. ನಿಮ್ಗೆ ನೋಡಿರ್ಬೋದು, ಪೆಂಡಿಂಗ್ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಸೆಂಟ್ರಲ್ಗೂ ನಮಗೂ ಸಂಬಂಧ ಇಲ್ಲ. ನಮ್ಗೆ ಏನಿದ್ರು ಕೂಡ ಕರ್ನಾಟಕ ಸರ್ಕಾರದಲ್ಲಿ ಟೆಂಡರ್ ಕರೆದಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರದಲ್ಲಿ 3 ವರ್ಷದ ಪೆಂಡಿಂಗ್ ಬಿಲ್ ಇದೆ, ಅದನ್ನು ಕೊಡಿ ಸ್ವಾಮಿ ಅಂತ ಕೇಳ್ತಿರೋದು ಅಷ್ಟೇ. ಯಾವುದು ಇಲ್ಲ ಅದು ಎಲ್ಲದೂ ಕೂಡ ಹಂಗೆ ಬೈಫಿಕೇಟ್ ಮಾಡೋಕ್ಕಾಗಲ್ಲ. ಇಡೀ ಏನು ಗೊತ್ತಾ, ಇಡೀ ಬಾಕಿ ಏನಿದೆ ಅಲ್ಲ, 3 ವರ್ಷದ ಹಳೇದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. 3 ವರ್ಷದ್ದು ಹಳೇದು ಅಂದರೆ 18, 19, 20 ನಾವು ಟೆಂಡರ್ ತಗೊಂಡಿದ್ದು, ಬಿಲ್ ಸಬ್ಮಿಟ್ ಮಾಡಿರೋದು 2021, 2022 ಬಿಲ್ ಸಬ್ಮಿಟ್ ಮಾಡಿರ್ತೀವಿ. ಕೋಲಾರ ಜಿಲ್ಲೆ 622 ಕೋಟಿ ಇದೆ ಸರ್, 22 ಕೋಟಿ ಇದೆ ಎಲ್ಲ ಇಲಾಖೆ ಸೇರಿ.